ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರೇ, ಕೋಲಾರ ಜಿಲ್ಲೆಯಲ್ಲಿ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿರುವ ಕಾರಣವೇನು? ಪಿ ನಂಬರ್ ದುರಸ್ತಿ ಎಂಬ ಆದೇಶ ಬಂದ ನಂತರ ಸರ್ವೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಲ್ಲಿ ಹಗ್ಗ-ಜಗ್ಗಾಟಕ್ಕೆ ಇವತ್ತು ಲೋಕಾಯುಕ್ತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಜನಸಾಮಾನ್ಯರಂತೆ ಪಿ ನಂಬರ್ ಕಡತಗಳನ್ನು ದುರಸ್ತಿ ಮಾಡಲು ಕಂದಾಯ ಅಧಿಕಾರಿಗಳು ನಮ್ಗೆ ಇಷ್ಟು ಲಕ್ಷ ಕೊಡಬೇಕಂದ್ರೆ ಇನ್ನು ಸರ್ವೆ ಅಧಿಕಾರಿಗಳು ನಮಗೂ ಇಷ್ಟು ಲಕ್ಷ ಕೊಡಬೇಕಂತೇಳಿ ಅವರ ಒಳಜಗಳದಿಂದ ಜನಸಾಮಾನ್ಯರಿಂದ ಲಂಚ ಪಡೆಯುವಾಗ ಆ ಒಂದು ಲಂಚದ ಹಣವನ್ನು ಒದಗಿಸಲಾರದ ಪರಿಸ್ಥಿತಿಯಲ್ಲಿರುವ ಕೂಲಿ ಕಾರ್ಮಿಕರು, ರೈತರು ಮತ್ತು ಈ ಒಂದು ಭೂಮಿಯನ್ನು ನಮ್ಮ ಪಿ ನಂಬರ್ ದುರಸ್ತಿ ಮಾಡಲೇಬೇಕು, ನಾವು ಲಕ್ಷ ಕೊಡೋಕ್ಕಾಗಲ್ಲ ಅಂತೇಳಿ ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡ್ತಾ ಇದ್ದಾರೆ. ಆ ದೂರು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸಿ ಪ್ರಕರಣಗಳು ದಾಖಲಾಗುವುದರಿಂದ ಸರ್ಕಾರ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಇದೆ. ಜನಸಾಮಾನ್ಯರಿಗೆ ಕೆಲಸ ಆಗ್ತಾ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ಸಹ ದಿನ ಅಂದರೆ ತಿಂಗಳುಗಟ್ಟಲೆ ಅಲಿಯಬೇಕಂತ ಪರಿಸ್ಥಿತಿ ಇರೋದ್ರಿಂದ ಏನು ಇವತ್ತು ಕೋಲಾರ ಜಿಲ್ಲಾದ್ಯಂತ ಹದಗೆಟ್ಟಿರುವಂಥ ಸರ್ಕಾರಿ ಕಚೇರಿಗಳನ್ನು ಅವ್ಯವಸ್ಥೆಯನ್ನು ಸರಿಪಡಿಸುವ ಜೊತೆಗೆ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ನಡೆಯುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ಲೋಕಾಯುಕ್ತ ಪ್ರಕರಣಗಳು ಕಡಿಮೆ ಮಾಡಿ ಜನಸಾಮಾನ್ಯರನ್ನು, ರೈತ ಕೂಲಿ ಕಾರ್ಮಿಕರನ್ನು ಸುಲಿಗೆ ಮಾಡುತ್ತಿರುವಂಥ ಈ ಪ್ರಕರಣಗಳಿಗೆ ಅಂತ್ಯ ಹೇಳದೇ ಇದ್ದರೆ ಈ ಒಂದು ಕೋಲಾರ ಜಿಲ್ಲೆಯ ಜನತೆ ಸರ್ಕಾರದ ವಿರುದ್ಧ ದಿರುಗಿ ಬೀಳುವ ಕಾಲ ದೂರ ಇಲ್ಲ ಅಂತೇಳಿ ರೈತ ಸಂಘದ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದೆ.